ಇನ್ನು ಇರಾನ್ ರಾಜಧಾನಿ ಮೇಲೆ ಇಸ್ರೇಲ್ ತನ್ನ ಕ್ಷಿಪಣಿಗಳ ಮೂಲಕ ಅಟ್ಟಹಾಸವನ್ನ ಮೆರಿತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಹರೀಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಇರಾನ್ನಲ್ಲಿ ಸಡಗರ ಸಂಭ್ರಮ ಮನೆ ಮಾಡಬೇಕಿತ್ತು. ಪ್ರತಿಯೊಬ್ಬರು ಕೂಡ ಖುಷಿಯಾಗಿ ಹೊಸ ಸಂವತ್ಸರವನ್ನ ವೆಲ್ಕಮ್ ಮಾಡಬೇಕಿತ್ತು. ಆದರೆ ಈಗ ಏನಾಗ್ತಾ ಇದೆ, ಇರಾನ್ನಲ್ಲಿ ಪಾರ್ಚಿನ್ ಮಿಲಿಟರಿ ಸಂಕೀರ್ಣದ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಪೂರ್ವ ಟೆಹರಾನ್ನಲ್ಲಿರುವಂತಹ ಪಾರ್ಚಿನ್ ಮಿಲಿಟರಿ ನೆಲೆ ಭೀತಿಯಿಂದ ಕಳಿಬೇಕಾಗಿದೆ ಹೊಸ ವರ್ಷವನ್ನು. ಯಾವಾಗ ಯಾವ ಕಡೆಯಿಂದ ದಾಳಿಯಾಗುತ್ತೋ, ಹೇಗೆ ದಾಳಿಯಾಗುತ್ತೋ, ಯಾವ ನಗರಗಳನ್ನು, ಯಾವ ಜನನಿಬಿಡ ಜಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಯಾವುದರಿಂದ ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯದಲ್ಲೇ ಇರಾನ್ನ ಜನತೆ ಇದ್ದಾರೆ. ಅರಬ್ ರಾಷ್ಟ್ರಗಳಿಗೂ ಕೂಡ ಇರಾನ್ ಇಲ್ಲಿ ಮಿಸೈಲ್ ದಾಳಿಯ ಮೂಲಕ ಶಾಕನ್ನು ಕೊಡ್ತಾ ಇದೆ. ದುಬೈ ಮೇಲೆ ಇರಾನ್ನಿಂದ ಮಿಸೈಲ್ ದಾಳಿ ಮುಂದುವರೆದಿದೆ. ಇರಾನ್ ಮಿಸೈಲ್ ಅನ್ನ ಹೊಡೆದುರುಳಿಸಿದ UAE ಸೇನೆ ಮಿಸೈಲ್ ಹೊಡೆದುರುಳಿಸ್ತಾ ಇದ್ದಂತೆ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಈಗಾಗಲೇ ಎಚ್ಚರಿಕೆಯನ್ನು ಸಹ ಕೊಡಲಾಗಿತ್ತು. ಅರಬ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ. ಆದರೆ ಇರಾನ್ ತನ್ನ ದಾಳಿಯನ್ನು ನಿಲ್ಲಿಸುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಇಸ್ರೇಲ್ಗೆ, ಅಮೆರಿಕಕ್ಕೆ ಯಾರು ಬೆಂಬಲವಾಗಿ ನಿಂತ್ಕೊಂಡಿದ್ದೀರೋ ಅವರ ಹುಟ್ಟಡಗಿಸ್ತೀವಿ ಅಂತ ಹೇಳಿ ಇರಾನ್ ಅರಬ್ ರಾಷ್ಟ್ರಗಳ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿದೆ. ಈದ್ ಹಬ್ಬದ ದಿನವೇ ದಾಳಿ ಮುಂದುವರೆದಿದೆ. ಅದಕ್ಕೆ ಪ್ರತಿಯಾಗಿ ಈ ಕಡೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ.